ಹಾಯ್ ಹಲೋ ಸ್ನೇಹಿತರೆ, ನಿಮಗೆ ಮೂವಿನ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಒತ್ತಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿಶಿರ್ ಮತ್ತು ಐಶ್ವರ್ಯ ಅವರ ಬಗ್ಗೆ ತಿಳ್ಕೊಳ್ಳೋಣ. ಶಿಶಿರ್ ಅವರು ಬಿಗ್ ಬಾಸ್ ಕನ್ನಡದ ಸೀಸನ್ 11ರಲ್ಲಿ ನರಕ ವಿಭಾಗದ 9ನೇ ಸ್ಪರ್ಧಿಯಾಗಿ ಪ್ರವೇಶಿಸಿದರು. ಅವರು ಅಭಿನಯ ಮತ್ತು ಆಟದ ಶೈಲಿಯಿಂದ ಅವರು ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿದ್ದರು. ಐಶ್ವರ್ಯ ಸಿಂಧೋಗಿ ಅವರು ಕನ್ನಡ ಚಿತ್ರರಂಗದ ಮತ್ತು ಕಿರುತೆರೆಯಲ್ಲಿ ಸಕ್ರಿಯರಾಗಿರುವ ನಟಿ. ಜಿ ಕನ್ನಡ ನಾಗಿನಿ 2 ಮತ್ತು ಸ್ಟಾರ್ ಸುವರ್ಣದ ನಮ್ಮಲಚ್ಚಿ ಧಾರಾವಾಹಿಗಳಲ್ಲಿ ಅವರ ಪಾತ್ರಗಳ ಗಮನಾರ್ಹ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಅವರು 13ನೇ ಸ್ಪರ್ಧಿಯಾಗಿ ಮನೆಗೆ ಪ್ರವೇಶಿಸಿದರು. 13 ವಾರಗಳ ಕಾಲ ಮನೆಯಲ್ಲಿ ಉಳಿದು ಪ್ರಬಲ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದರು. ಆದರೆ 13ನೇ ವಾರದಲ್ಲಿ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಬಂದರು. ಬಿಗ್ ಬಾಸ್ ಅವರು ಐಶ್ವರ್ಯಗೆ ಭಾವುಕ ವಿದಾಯ ಹೇಳಿದ್ದು ಹೋಗಿ ಬಾ ಮಗಳೇ ಎಂಬ ಮಾತುಗಳಿಂದ ಮನೆಯಿಂದ ಬೀಳ್ಕೊಟ್ಟರು. ಐಶ್ವರ್ಯ ಅವರು ತಮ್ಮ ಬಿಗ್ ಬಾಸ್ ಪಯಣವನ್ನು ಸಂತೋಷದಿಂದ ಮುಗಿಸಿಕೊಂಡು ಮನೆಯಿಂದ ಹೊರಬರುವ ಮುನ್ನ ಬಿಗ್ ಬಾಸ್ ಅವರಿಂದ ಪಡೆದ ಪತ್ರವನ್ನು ಓದಿ ಭಾವುಕರಾದರು. ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾ ಬಿಗ್ ಬಾಸ್ ಮನೆಗೆ ದೇವಾಲಯದಂತೆ ಭಾವನೆ ವ್ಯಕ್ತಪಡಿಸಿದರು ಮತ್ತು ಸುದೀಪ್ ಅವರನ್ನು ದೇವರಂತೆ ಕಂಡರು. ಈ ರೀತಿಯಾಗಿ ಶಿಶಿರ್ ಮತ್ತು ಐಶ್ವರ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದರು. ಈ ಮಧ್ಯೆ ಇವೆರಡೂ ಜೋಡಿ ಇತ್ತೀಚೆಗಷ್ಟೇ ಫೋಟೋಶೂಟ್ ಮಾಡಿಸಿ ಎಲ್ಲರ ಮನಸ್ಸಲ್ಲಿ ಇವರ ಮಧ್ಯೆ ಏನೋ ವಿಷಯ ಇದೆ ಎನ್ನುವ ಅನುಮಾನವನ್ನು ಹುಟ್ಟುಹಾಕಿದೆ. ಮತ್ತು ಶಿಶಿರ್ ಬಗ್ಗೆ ಹೇಳುವುದಾದರೆ, ಶಿಶಿರ್ ಅವರು ಕೋಳಿ ರಮ್ಯಾರವರ ಜೊತೆ ವಿವಾಹವಾಗಿದ್ದು ಮತ್ತೆ ಡೈವೋರ್ಸ್ ಆಗಿದೆ ಎಂಬ ವಿಷಯ ಹರಿದಾಡುತ್ತಿರುವ ವಿಷಯ ನಿಮಗೆಲ್ಲ ತಿಳಿದಿರುವ ಹಾಗಿದೆ. ಶಿಶಿರ್ ರವರು ಕನ್ನಡ, ತೆಲುಗು ಧಾರಾವಾಹಿಯಲ್ಲಿ ನಟಿಸಿ ಜನಪ್ರಿಯರಾಗಿದ್ದಾರೆ. ಹಾಗೂ ಇವರಿಬ್ಬರು ನಿಜ ಜೀವನದಲ್ಲಿ ಒಂದಾದರೆ ಅವರ ಜೀವನ ಚೆನ್ನಾಗಿರುತ್ತೆ ಎಂದು ಹೇಳುತ್ತಾ, ನಮ್ಮ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಐಶ್ವರ್ಯರವರ ಬಗ್ಗೆ ಹೇಳುವುದಾದರೆ, ತನ್ನ ಅಪ್ಪ ಅಮ್ಮನನ್ನು ಕಳೆದುಕೊಂಡು ಧೈರ್ಯವಾಗಿ ಈ ಸಮಾಜದಲ್ಲಿ ಜೀವನವನ್ನು ನಡೆಸುತ್ತಿರುವ ಹೆಣ್ಣು ಮಗಳು. ಇವರು ಸಹ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿದ್ದು ಇವರು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ. ಇವರಿಬ್ಬರು ನಿಜ ಜೀವನದಲ್ಲಿ ಒಂದಾಗಲಿ, ಇವ್ರಿಗೂ ಒಳ್ಳೆಯದಾಗಲಿ, ಜೀವನ ಚೆನ್ನಾಗಿರಲಿ ಎಂದು ಹಾರೈಸೋಣ ನಾವೆಲ್ಲರೂ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಬಿಗ್ ಬಾಸ್ ಸೀಸನ್ನಲ್ಲಿ ಲಾಸ್ಟ್ವರೆಗೂ ಇದ್ದಿದ್ದರೆ ನಮಗೆ ತುಂಬಾ ಸಂತೋಷ ಆಗ್ತಾಯಿತ್ತು. ಆದರೆ 11ನೇ ವಾರಕ್ಕೆ ಎಲಿಮಿನೇಟ್ ಆಗಿದ್ದು ಇವರಿಬ್ಬರು ನಿಜ ಜೀವನದಲ್ಲಿ ಒಂದಾದರೆ ನಮಗೆಲ್ಲ ಖುಷಿಯಾಗುತ್ತದೆ.